ತ್ಯಕ್ತ ಅಂದ್ರೆ ಕೊಡಲ್ಪಟ್ಟದ್ದು ಅಂತನೂ ಅರ್ಥ, ಬಿಡಲ್ಪಟ್ಟದ್ದು ಅಂತ ಮಾತ್ರ ಅರ್ಥ ಅಲ್ಲ. ಈಶಾವಾಸ್ಯೋಪನಿಷತ್ತು ಅಥವಾ ಯಾಜ್ಞೇಯ ಮಂತ್ರೋಪನಿಷತ್ತಿನ ಆರಂಭದ ಮಂತ್ರದಲ್ಲೇ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಹ. ಈ ಜಗತ್ತೆಲ್ಲ ಭಗವಂತ ಇರುವಂತಹ ಒಂದು ನಿವಾಸ ಸ್ಥಾನ. ಅವನೇನು ಕೊಟ್ಟಿದ್ದಾನೋ ಅದನ್ನ ಉಪಯೋಗ ಮಾಡಿಕೊಂಡು ಅದನ್ನ ಅನುಭವಿಸಿಕೊಂಡು ಬದುಕು ಅಂತ ಅದರ ತಾತ್ಪರ್ಯ. ತ್ಯಕ್ತ ಅಂತಿದೆ ಅಲ್ಲಿ. ತೇನ ದತ್ತೇನ ಭುಂಜೀತಾಹ ಅಂತ ಅದಕ್ಕರ್ಥ. ಇಲ್ಲಿ ತ್ಯಕ್ತ ಅನ್ನೋದಕ್ಕೆ ಅವನು ಕೊಟ್ಟದ್ದು, ಅವನು ನಮಗೆ ಬಿಸಾಕಿದ್ದು ಅಂತನೂ ಅರ್ಥ ಆಗ್ತದೋ ಹೇಗೆ ಅಂತ ನನಗೊಂದು ಜಿಜ್ಞಾಸೆ ಇದೆ. ತ್ಯಕ್ತ ಅಂದ್ರೆ ಬಿಡುವುದು ಅಂತ ಅರ್ಥ. ನನಗೂ ಒಂದಿಷ್ಟು ಬಿಸಾಕಿದ್ದಾನೆ ಭಗವಂತ, ನನ್ನ ಪಾಲಿಗೂ ಒಂದಿಷ್ಟು ಇಟ್ಟಿದ್ದಾನೆ. ಆ ಇಟ್ಟಿದ್ದನ್ನು ಸ್ವೀಕಾರ ಮಾಡಿಕೊಂಡು ಅದನ್ನೇ ತಿಂದುಕೊಂಡು ಅದನ್ನೇ ಉಪಭೋಗ ಮಾಡಿಕೊಂಡು ನಾನು ಬದುಕಬೇಕು ಅಂತ ಅದರ ಅರ್ಥ. ತ್ಯಕ್ತ ಅಂದ್ರೆ ಬಿಡಲ್ಪಟ್ಟದ್ದು, ಅದರಿಂದ ಬಿಸಾಕಲ್ಪಟ್ಟದ್ದು ಅಂತಾನೆ ಏನು ಆಗಬೇಕಾಗಿಲ್ಲ. ಆ ಆಲೋಚನೆನೂ ನನ್ನ ಮನಸ್ಸಿಗೆ ಬರ್ತದೆ. ನಾಯಿಗೋ ಮತ್ತೆ ಯಾರಿಗೋ ಆದ್ರೆ ಅಥವಾ ಭಿಕ್ಷುಕನಿಗೋ ಆದ್ರೆ ತೇನ ಧನಿನ ಶ್ರೀಮಂತನಿಂದ ತ್ಯಕ್ತೇನ ಬಿಸಾಡಲ್ಪಟ್ಟದ್ದು, ಅನಾದರದಿಂದ ಕೊಡೋದು, ಅದರಿಂದ ನೀನು ಬದುಕು ಅಂತ ಅದಕ್ಕೆ ಅರ್ಥ ಆಗ್ಬಹುದು. ಆದರೆ ಇಲ್ಲಿ ತ್ಯಕ್ತ ಅಂದ್ರೆ ಕೊಡುವುದು ಅಂತ ಒಂದು ಅರ್ಥ, ಬಿಸಾಡುವುದು ಅಂತನೂ ಒಂದು ಅರ್ಥ. ಅದಕ್ಕಿಂತ ಮೂರನೇ ಅರ್ಥ ನನಗೊಂದು ಅನ್ನಿಸ್ತದೆ. ಅವನು ನಮಗಾಗಿ ಒಂದಿಷ್ಟನ್ನು ಇಟ್ಟಿದ್ದಾನೆ, ಎತ್ತಿ ಇಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ, ರಾಜನಿಗೂ, ಭಿಕ್ಷುಕನಿಗೂ, ಪಂಡಿತನಿಗೂ, ಪಾಮರನಿಗೂ, ಸ್ತ್ರೀಯಿಗೂ, ಪುರುಷನಿಗೂ, ಪ್ರತಿಯೊಬ್ಬರಿಗೂ ಕೂಡ ಅವನು ತೆಗೆದಿರಿಸಿದ್ದಾನೆ ಒಂದಿಷ್ಟು. ಅವ್ರ ಪಾಲಿಗೆ ಅದನ್ನು ಮೀಸಲಾಗಿಟ್ಟಿದ್ದಾನೆ. ಅದನ್ನು ಮತ್ತೊಬ್ಬರಿಗೆ ಕೊಡೋದಿಲ್ಲ, ಮತ್ತೊಬ್ಬರಿಗೆ ಕೊಡಬೇಕಾದನ್ನ ಇವ್ರಿಗೆ ಕೊಡೋದಿಲ್ಲ. ಆದ್ರಿಂದ ತ್ಯಕ್ತ ಅಂದ್ರೆ ಕೊಡಲ್ಪಟ್ಟದ್ದು ಅನ್ನೋದು ಹೌದು, ತೆಗೆದು ಇರಿಸಿದ್ದು ಇವರಿಗಾಗಿ, ದುಷ್ಟರ ಪಾಲಿಗಾಗಿ ಅನಾದರದಿಂದ ತೆಗೆದಿರಿಸಿದ್ದು, ಸಜ್ಜನರ ಪಾಲಿಗೆ ಪ್ರೀತಿಯಿಂದ ತೆಗೆದಿರಿಸಿದ್ದು, ಎಲ್ಲವೂ ಸರಿ ಅಂತೂ ಇರಿಸಿದ್ದೆ. ನಾಯಿ ನಮಗೆ ತುಂಬಾ ಪ್ರೀತಿಯದಾದ್ರೂ ಕೂಡ ನಾವು ಅದಕ್ಕೆ ಒಂದಿಷ್ಟೇನೋ ಆಹಾರವನ್ನು ಹಾಕುವಾಗ ನಮ್ಮ ಮನೆಯ ಮಕ್ಕಳಿಗೆ ಹಾಕುವಷ್ಟು ಅಥವಾ ಗಂಡನಿಗೆ ಹೆಂಡತಿ ಬಡಿಸುವಷ್ಟು, ಅತಿಥಿಗಳಿಗೆ ಯಜಮಾನರು ಬಡಿಸುವಷ್ಟು ಆದರದಿಂದ ಅಥವಾ ಒಂದು ಬಡಿಸುವ ರೀತಿಯಲ್ಲೇ ಒಂದು ಸೌಮ್ಯವಾದ ರೀತಿ ಅಥವಾ ಡೀಸೆನ್ಸಿ ಇರ್ತದೆ ಮನುಷ್ಯನಿಗೆ ಬಡಿಸುವಾಗ. ಮೇಲಿಂದ ಎತ್ತಿ ಯಾರು ಹಾಕೋದಿಲ್ಲ ಮನುಷ್ಯನಿಗೆ. ಹಾಗೆ ಹಾಕಿದ್ರೆ ಮನುಷ್ಯ ದುಃಖ ಪಟ್ಕೋತಾನೆ. ಆದರೆ ನಾಯಿ ನಮಗೆ ಬಹಳ ಪ್ರೀತಿಯದ್ದಾದ್ರೂ ಕೂಡ ಅಥವಾ ದನ ನಮಗೆ ಬಹಳ ಪ್ರೀತಿಯದ್ದಾದ್ರೂ ಕೂಡ ಹುಲ್ಲಿನ ಮತ್ತೆ ಆ ನಾಯಿ ಪಾಲಿನ ಆಹಾರವನ್ನು ಅದರ ಮುಂದೆ ಎಸೆತಾರೆ. ಅಕ್ಷರಶಃ ಅದರ ಮಾಲೀಕರು ನಾಯಿಯ ಮುಂದೆ, ದನಗಳ ಮುಂದೆ, ಆನೆಯ ಮುಂದಾಗಲಿ ಜೋರಾಗಿ ಶಬ್ದ ಬರುವಂತೆಯೇ ಎಸೆತಾರೆ. ಹಾಗೆ ಮನುಷ್ಯರ ಮುಂದೆ ಯಾರೂ ಎಸೆಯೋದಿಲ್ಲ. ಭಗವಂತನು ಕೂಡ ಹಾಗೆ ನಮಗೆ ಚತುರ್ಮುಖಾದಿಗಳಿಗೆ ಅವನೇ ಕೊಟ್ಟದ್ದು. ಅವರಿಗೆ ಕೊಡುವಾಗ ಅಲ್ಲೊಂದೆಷ್ಟು ಡೀಸೆನ್ಸಿ ಇರ್ತದೋ ಪ್ರಾಯ ಅಷ್ಟು ಡೀಸೆನ್ಸಿ, ಆ ಒಂದು ಸೌಮ್ಯ ವಿಧಾನ ನಮಗೆ ಕೊಡುವಾಗ ಇರಲಿಕ್ಕಿಲ್ಲ ಪ್ರಾಯ. ಅಥವಾ ಎಲ್ರಿಗೂ ಕೊಡುವಾಗಲೂ ಇರಬಹುದು. ಎಲ್ರಿಗೂ ಒಂದೇ ರೀತಿಯಲ್ಲಿ ಅವನು ಕೊಡ್ತಾನೆ, ಹಾಗೂ ಇರಬಹುದು. ಅಂತೂ
ಮನೆಗೆ ಬಂದ ಅತಿಥಿಗಳಿಗೆ ಅಭ್ಯಾಗತರಿಗೆ ನಾವು ಕೊಡುವ ರೀತಿ, ಮನೆಯ ಜಾನುವಾರುಗಳಿಗೆ ನಾವು ಆಹಾರವನ್ನು ಎಸೆಯುವ ರೀತಿ, ಅದೆಲ್ಲವೂ ಕೂಡ ಸೇರಿಕೊಂಡಿದೆ ಇಲ್ಲಿ ತೇನ ತ್ಯಕ್ತೇನ ಅಂತನ್ನುವಲ್ಲಿ. ನಮಗೂ ಒಂದಿಷ್ಟು ಏನೋ ಕೊಡ್ತಾನ ಅವನು, ನೀವೇನು ವಿಚಾರ ಮಾಡಬೇಕಾಗಿಲ್ಲ ಅಂತ ಹೀಗೆ ಅರ್ಥ ಇದೆ ಅಲ್ಲಿ. ಮತ್ತೆ ತುಂಬಾ ದುರಾಸೆ ಪಡಬೇಡ. ಮಾಗ್ರದ ಕಥಿಸಿದ್ದನ ಮುಂದೆ ಇದ್ದೇ ಇದೆ. ಇನ್ನೊಬ್ಬರ ದುಡ್ಡಿಗೆ, ಇನ್ನೊಬ್ಬರ ಸಂಪತ್ತಿಗೆ ನೀನು ದುರಾಸೆ ಪಡಬೇಡ. ಅವನು ನಿನಗೂ ಒಂದಿಷ್ಟೇನು ಎಸೆದಿದ್ದಾನೆ. ಎಸೆಯೋದು ಅಂತ ತೆಕ್ತ ಅನ್ನೋದಕ್ಕೆ ಎಸೆಯೋದು ಅಂತಲೂ ಅರ್ಥ ಮಾಡಿದ್ರು ತಪ್ಪೇನಲ್ಲ. ಯಾಕೆಂದ್ರೆ ನೀನು ದುರಾಸೆಯವನು, ದುರಾಸೆಯ ವ್ಯಕ್ತಿಗಳಿಗೆ ಹೇಳಿದ್ದದನ್ನು. ನಿನ್ನಂಥ ದುರಾಸೆಯವನಿಗೆ ಅವನೊಂದಿಷ್ಟೇನೋ ಎಸಿತಾನೆ, ಒಂದಿಷ್ಟೇನೋ ಆಹಾರವನ್ನು ದನಗಳಿಗೆ ಬಿಸಾಕಿದಂತೆ ಬಿಸಾಕ್ತಾನೆ. ಅದನ್ನು ಉಪಯೋಗಿಸಿ ಬದುಕು. ಇನ್ನೊಬ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಿ, ಇನ್ನೊಬ್ಬರ ದುಡ್ಡನ್ನು ಯಾಕೆ ಅಪಹಾರ ಮಾಡ್ತಿ ಅಂತ ಹೀಗೆಲ್ಲ ಆ ತ್ಯಕ್ತ ಅನ್ನೋ ಮಾತಿಗೆ ಅರ್ಥ ಬರ್ತದೆ. ಬರೇ ಒಬ್ಬ ಬ್ರಾಹ್ಮಣನಿಗೆ ರಾಜ ಬ್ರಾಹ್ಮಣಾಯ, ರಾಜ್ಞ ಬ್ರಾಹ್ಮಣಾಯ ಧನಂ ತ್ಯಕ್ತಂ ಅಂತ ಹೇಳಬೇಕಾಗಿಲ್ಲ. ಅಲ್ಲಿ ಅನಾದರ ಅಂತೆಲ್ಲ ಹೀಗೆ ಅರ್ಥ ಆಗಿಬಿಡಬಹುದು. ಆದರೆ ಈ ವ್ಯಕ್ತಿ ಮನುಷ್ಯ ದುರಾಸೆ ಪಡುವವನು. ಅದ್ರಲ್ಲಿ ಮುಂದಿದ್ದೇ ಇದೆ. ಮಾಗ್ರಧ, ಯಾರ ದುಡ್ಡನ್ನು ಕದಿಬೇಡ, ದುರಾಸೆಯನ್ನು ನಿಯಂತ್ರಿಸ್ಕೋ. ಯಾಕಂದ್ರೆ ನಿನಗೂ ಒಂದಿಷ್ಟು ಅವನು ಹಾಕ್ತಾನೇನೋ, ಆ ಹಾಕಿದ್ದನ್ನ ಅನುಭವಿಸ್ಕೊಂಡು ಬದುಕು. ಹೀಗೆ ತೆಕ್ತ ಅನ್ನೋದಕ್ಕೆ ಕೊಡು, ಹಾಕು, ಬಿಸಾಕು, ಇಡು ಅಂತ ಹೀಗೆಲ್ಲ ಅನೇಕ ಅರ್ಥಗಳು ಕಾಣಿಸ್ತವೆ ನಮಗೆ. ಕೇವಲ ಕೊಡುವುದು ಅಂತ ನೇರವಾಗಿ ಅದೊಂದೇ ಅರ್ಥ ಅಲ್ಲ ಅದಕ್ಕೆ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಬೇಕು.